ಅಮೆರಿಕ ಇರಾನ್ ಯುದ್ಧದಿಂದಾಗಿ ಜಗತ್ತಿನಲ್ಲಿ ಭಾರೀ ಕಂಪನ ಎದ್ದಿದೆ. ಅದರಲ್ಲೂ ಕೂಡ ತೈಲ ಜಗತ್ತು ತತ್ತರಿಸಿ ಹೋಗಿದೆ. ಭಾರತದಲ್ಲಿ ಚಿತಾಗಾರಕ್ಕೂ ಕೂಡ ಯುದ್ಧದ ಎಫೆಕ್ಟ್ ತಟ್ತಾ ಇದೆ. ಮಹಾರಾಷ್ಟ್ರದ ಚಿತಾಗಾರಗಳಿಗೆ LPG ಗ್ಯಾಸ್ನ ಅಭಾವ ಕಾಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಆಗಿದೆ. ಹಾಗಾಗಿ ಪುಣೆಯಲ್ಲಿ ವಿದ್ಯುತ್ ಚಿತಾಗಾರಗಳಿಗೆ ಶವಗಳು ಶಿಫ್ಟ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಚಿತಾಗಾರಗಳಿಂದ ಈಗ ವಿದ್ಯುತ್ ಚಿತಾಗಾರಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇದು ಯುದ್ಧದ ಎಫೆಕ್ಟ್, ಯುದ್ಧದ ಸೈಡ್ ಎಫೆಕ್ಟ್ಸ್ಗಳಲ್ಲಿ ಇದು ಪ್ರಮುಖವಾಗಿರುವಂಥದ್ದು ಗ್ಯಾಸ್ನ ಅಭಾವ. ಮೊನ್ನೆಯೂ ಕೂಡ ಗಮನಿಸಿದ್ವಿ, ಗ್ಯಾಸ್ನ ಅಭಾವದಿಂದಾಗಿಯೇ ಈ ರೀತಿಯಾಗಿ ವಾರ್ ಆಗ್ತಾ ಇದೆ. ಮತ್ತಷ್ಟು ನಮಗೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ, ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ ಅಂತಾನೆ ಕಮರ್ಷಿಯಲ್ ಗ್ಯಾಸ್ನ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು. ಇತ್ತ ಡೊಮೆಸ್ಟಿಕ್ ಗ್ಯಾಸ್ನ ಬೆಲೆಯೂ ಕೂಡ 60 ರೂಪಾಯಿಯಷ್ಟು ಜಾಸ್ತಿ ಆಯಿತು. ಇದು ಬೆಲೆ ಏರಿಕೆ ಒಂದು ಕಡೆ, ಮತ್ತೊಂದು ಕಡೆ ಅಭಾವನೆ ಸೃಷ್ಟಿ ಆಗ್ತಾ ಇದೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿ ಪುಣೆಯಲ್ಲಿರುವಂಥ ವಿದ್ಯುತ್ ಚಿತಾಗಾರಗಳಿಗೆ ಶವಗಳನ್ನು ಶಿಫ್ಟ್ ಮಾಡಬೇಕಾದಂಥ ದುಸ್ಥಿತಿ ಬಂದೊದಗಿದೆ. ಮೊದಲು ಏನು ಗ್ಯಾಸ್ ಚಿತಾಗಾರಗಳು ಕೆಲವೊಂದು ಕಡೆ ಇವೆ, ಆ ಗ್ಯಾಸ್ ಚಿತಾಗಾರಗಳಿಗೆ ಬಂದಂಥ ಶವಗಳನ್ನೆಲ್ಲವನ್ನೂ ಕೂಡ ಈಗ ಸದ್ಯಕ್ಕೆ ವಿದ್ಯುತ್ ಚಿತಾಗಾರಕ್ಕೆ ಕಳಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸುಡೋದಕ್ಕಾಗಲ್ಲ ಈಗ ಶವಗಳನ್ನು, ಯಾಕಂದರೆ ಗ್ಯಾಸ್ ಸಿಲಿಂಡರ್ ಇಲ್ಲ, ಅಭಾವ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ಮೃತದೇಹಗಳನ್ನೆಲ್ಲವನ್ನೂ ಕೂಡ ಇಲ್ಲಿಗೆ ಬರುವಂಥ ಮಹಾರಾಷ್ಟ್ರದ ಗ್ಯಾಸ್ ಚಿತಾಗಾರಕ್ಕೆ ಬರುವಂಥ ಮೃತದೇಹಗಳನ್ನು ಸದ್ಯಕ್ಕೆ ವಿದ್ಯುತ್ ಚಿತಾಗಾರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನು